ವೀಕ್ಷಕರೇ, ಪ್ರೈಮರಿ ಸ್ಕೂಲಲ್ಲಿ ಕನ್ನಡದಲ್ಲಿ ಒಂದು ಪಾಠ ಇತ್ತು. ಅದರ ಹೆಸರು ಪೆಟ್ಟಿಗೆ ಯಾರದು ಅಂತ. ಆಗ ಆ ಒಂದು ಕಥೆಯನ್ನ ಓದಿ ನೀವೆಲ್ಲರೂ ಕೂಡ ನಕ್ಕಿದ್ರಿ. ಈಗ ಅದೇ ತರದ ಒಂದು ಹೈ ಡ್ರಾಮಾ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಡೆದಿದೆ. ಇದಕ್ಕೆ ನಾವೀಗ ನಿಧಿ ಯಾರದ್ದು ಅಂತ ಹೆಸರಿಡಬಹುದು ಅಂತ ಅನ್ಸುತ್ತೆ. ನಿನ್ನೆಯಿಂದ ಈ ಒಂದು ನ್ಯೂಸ್ ಬಗ್ಗೆ ನೀವು ಟಿವಿಲಿ ಮೊಬೈಲ್ ನಲ್ಲಿ ನೋಡಿರ್ಬೋದು. ಈ ಗದಗ ಜಿಲ್ಲೆಯಲ್ಲಿ ಲಕ್ಕುಂಡಿ ಅಂತ ಒಂದು ಸಣ್ಣ ಗ್ರಾಮ, ಐತಿಹಾಸಿಕ ಮಹತ್ವ ಇರುವಂತ ಆ ಒಂದು ಹಳ್ಳಿಯ ಮೂಲ ಹೆಸರು ಲಕ್ಕುಗುಂಡಿ ಅಂತ. ಅದೇ ಈಗ ಗ್ರಾಮ್ಯ ಭಾಷೆಯಲ್ಲಿ ಲಕ್ಕುಂಡಿ ಅಂತ ಆಗಿದೆ. ಇಲ್ಲಿ ಜನವರಿ 10ನೇ ತಾರೀಕು ಶನಿವಾರ ಒಂದು ಕುಟುಂಬದವರಿಗೆ ಅವರ ಹೊಸ ಮನೆಯ ಪಾಯವನ್ನ ಅಗೆಯುವಾಗ ಸುಮಾರು ಅರ್ಧ ಕೆಜಿಗೂ ಸ್ವಲ್ಪ ಕಮ್ಮಿ ಇರುವಂತ ಒಡವೆಗಳು ಸಿಕ್ಕಿದ್ದಾವೆ. ಹಾಗೆ ಸಿಕ್ಕಂತ ಆ ಒಂದು ಗುಪ್ತ ನಿಧಿಯನ್ನ ಪರಿವಾರದವರು ಇದರ ಸಹವಾಸ ನಮ್ಗೆ ಯಾಕೆ ಅಂತ ನ್ಯಾಯಯುತವಾಗಿ ಸರ್ಕಾರದ ಅಥಾರಿಟಿಗಳಿಗೆ ಇದನ್ನ ಮುಟ್ಸೋಣ ಅಂತ ಸ್ವತಃ ನಿರ್ಧಾರ ಮಾಡಿ ಆ ಊರಿನ ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಅದನ್ನ ಒಪ್ಪಿಸಿದ್ರು. ಈ ಬಗ್ಗೆ ಎಲ್ಲಾ ಕಡೆ ಸುದ್ದಿಯಾಗಿ ಮಾಧ್ಯಮ ಹಾಗೂ ಜನರ ದೃಷ್ಟಿ ಒಮ್ಮೆಲೆ ಲಕ್ಕುಂಡಿಯ ಕಡೆಗೆ ತಿರುಗಿತ್ತು. ಆದ್ರೆ ಈಗ ಆ ಒಂದು ಘಟನೆ ಏನೇನೋ ರೂಪವನ್ನ ಪಡೆದು ನಾಟಕೀಯವಾಗಿ ಅದು ಬದಲಾಗಿದೆ. ಲಕ್ಕುಂಡಿಗೆ ಸೇರಿದಂತ ಕಸ್ತೂರವ ರೀತಿ ಹಾಗೂ ಅವರ ಮಗ ಅವರ ಸ್ವಂತ ಜಾಗದಲ್ಲಿ ಅವರು ಕೆಲ ಸಮಯದ ಹಿಂದೆ ಒಂದು ಮನೆ ಕಟ್ಟೋದಕ್ಕೆ ಪಾಯವನ್ನ ಅಗ್ದಿದ್ರು. ಇದರ ಕೆಲಸವನ್ನ ಮಾಡ್ತಿರುವಾಗ ಅವ್ರಿಗೆ ನಿರೀಕ್ಷೆ ಕೂಡ ಇಲ್ಲದಂತೆ ಹಳೆಯ ಕಾಲದ ಕೆಲ ಚಿನ್ನದ ವಸ್ತುಗಳು ನೆಲದಲ್ಲಿ ಸಿಕ್ಕಿದ್ವು. ಈಗ ಭೂಮಿಯ ಒಳಗೆ ಸಿಗುವಂತ ಅಪರೂಪದ ವಸ್ತುಗಳು ಯಾರಿಗೆ ಸೇರ್ಬೇಕು ಎಂಬ ಬಗ್ಗೆ ನಮ್ಮ ಸರ್ಕಾರದ ರೂಲ್ಸ್ ಏನ್ ಹೇಳುತ್ತೆ ಅನ್ನೋದಾದ್ರೆ, ವೀಕ್ಷಕರೇ, ಈಗೇನಾದ್ರೂ ನಮ್ಮದೇ ಜಾಗದಲ್ಲಿ ಅಥವಾ ನಮ್ಮದೇ ಜಮೀನಲ್ಲಿ ಯಾವ್ದಾದ್ರೂ ವಸ್ತು ಅಥವಾ ನಿಧಿ ಚಿನ್ನಾಭರಣಗಳು ಸಿಕ್ಕಿದ್ರೆ ನಮ್ಮ ಭಾರತದಲ್ಲಿ ಇದಕ್ಕೆ ಮುಖ್ಯವಾಗಿ ಟ್ರೆಜರ್ ಟ್ರೋವ್ ಆಕ್ಟ್ 1878 ಅನ್ನುವಂತ ಕಾನೂನು ಇದೆ. ಇದನ್ನ ಇವತ್ತು ಪ್ರಾಕ್ಟಿಕಲ್ ಆಗೇನೆ ಬಳಸ್ತಾರೆ. ಅದು ನಿಮ್ಮ ಸ್ವಂತ ಜಮೀನಾಗಿರ್ಲಿ ಅಥವಾ ನಿಮ್ಮ ಸೈಟ್ ಆಗಿರ್ಲಿ, ಇಂಥ ಜಾಗದಲ್ಲಿ ಏನಾದ್ರೂ ಭೂಮಿ ಒಳಗೆ ಸಿಕ್ಕಿದ್ರೆ ಅದನ್ನ ತಕ್ಷಣ ಸ್ಥಳೀಯ ತಹಸೀಲ್ದಾರ್ ಅಥವಾ ಜಿಲ್ಲಾಡಳಿತಕ್ಕೆ ತಿಳಿಸಬೇಕು. ಅಕಸ್ಮಾತ್ ನೀವೇನಾದ್ರೂ ಅವ್ರಿಗೆ ತಿಳಿಸದೆ ಅದನ್ನ ಎತ್ತಿಟ್ಕೊಂಡ್ರೆ ಅದು ಕಾನೂನು ಅಪರಾಧ. ಇಂಥ ಸಂದರ್ಭದಲ್ಲಿ ಆ ಚಿನ್ನ ಯಾರಿಗೆ ಸೇರುತ್ತೆ? ಇದಕ್ಕೆ 2 ಸಂದರ್ಭಗಳು ಇದ್ದಾವೆ. ಆ ಚಿನ್ನಕ್ಕೆ ಐತಿಹಾಸಿಕ ಪುರಾತತ್ವ ಮೌಲ್ಯ ಇದೆ ಅಂದ್ರೆ ಅದನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ, ಅಂದ್ರೆ ಅದನ್ನ ಸರ್ಕಾರ ವಶಕ್ಕೆ ಪಡೆಯುತ್ತೆ. ಆಗ ಆ ಜಾಗದ ಮಾಲೀಕನಿಗೆ ಅಥವಾ ಅದನ್ನ ಕಂಡು ಹಿಡಿದವನಿಗೆ ಬಹುಮಾನದ ರೂಪದಲ್ಲಿ ಸ್ವಲ್ಪ ರಿವಾರ್ಡ್ ಅನ್ನ ಕೊಡ್ತಾರೆ. ಸಾಮಾನ್ಯವಾಗಿ ಚಿನ್ನದ ಮೌಲ್ಯದಲ್ಲಿ 20% ನಿಂದ 50% ವರೆಗೂ ಇದನ್ನ ಆ ಮಾಲೀಕರಿಗೆ ಒಪ್ಪಿಸಲಾಗುತ್ತೆ. ಅಂದ್ರೆ ಈ ಒಂದು ನಿರ್ಧಾರ ಸರ್ಕಾರದೇ ಆಗಿರುತ್ತೆ. ಇನ್ನು ಪುರಾತನ ದೇವಸ್ಥಾನ, ಕೋಟೆ, ಐತಿಹಾಸಿಕ ಜಾಗಗಳಲ್ಲಿ ಸಿಕ್ಕಿದ್ರೆ ಅದು 100ಕ್ಕೆ 100% ಸರ್ಕಾರದ ಸ್ವತ್ತೆ. ಕಣ್ಣು ಹಿಡಿದವನಿಗೆ ಮಾತ್ರ ಸ್ವಲ್ಪ ಮಟ್ಟದಲ್ಲಿ ಬಹುಮಾನವನ್ನ ಕೊಡ್ತಾರೆ. ಇನ್ನು ASI ಅಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ರೂಲ್ ಪ್ರಕಾರ ವಸ್ತು ತುಂಬಾ ಹಳೆಯದಾಗಿದ್ರೆ ಅಂದ್ರೆ ಸುಮಾರು 300ರಿಂದ 500 ಅಥವಾ 1000 ವರ್ಷ ಹಳೆಯದಾಗಿದ್ರೆ ಅದನ್ನ ASI ಪರಿಶೀಲನೆ ಮಾಡುತ್ತೆ. ಆಗ ಆ ವಸ್ತುಗಳು ಮ್ಯೂಸಿಯಂಗೆ ಹೋಗುವಂತ ಚಾನ್ಸ್ ಜಾಸ್ತಿ ಇರುತ್ತೆ. ನಿಮ್ಗೆ ಸರಳವಾಗಿ ಹೇಳ್ಬೇಕು ಅಂದ್ರೆ ಅದು ನಿಮ್ಮದೇ ಜಾಗದಲ್ಲಿ ಸಿಕ್ಕಿದ್ರು ಕೂಡ ಅದು ನಿಮ್ದಲ್ಲ. ಭೂಮಿಯ ಮೇಲೆ ಇರೋದು ಮಾತ್ರ ನಿಮ್ದು. ಭೂಮಿಯ ಒಳಗೆ ಏನೇ ಇದ್ರೂ ಕೂಡ ಅದು ಪುರಾತತ್ವ ಇಲಾಖೆಗೆ ಸೇರಿದ್ದು. ಈಗ ಈ ಲಕ್ಕುಂಡಿಯ ಮನೆ ಕೆಳಗೆ ಸಿಕ್ಕಂತ ಆ ಒಡವೆಗಳು ಯಾವ ಕಾಲದ್ದು? ಮೊದಲು ಇವು ಚಾಲುಕ್ಯರ ಕಾಲದ ಅಂತ ಸುದ್ದಿಯಾಗಿತ್ತು. ಲಕ್ಕುಂಡಿಯ ಸುತ್ತಮುತ್ತ ಈ ಹಿಂದೆ ಚಾಲುಕ್ಯರ ಆಡಳಿತ ಇತ್ತು. ಆದ್ರೆ ನಿನ್ನೆ ದಿನ ಅದನ್ನ ಪರಿಶೀಲನೆ ಮಾಡದಂತ ಪುರಾತತ್ವ ಇಲಾಖೆ ಇವು ಹಳೆಯ ಕಾಲದ ಚಿನ್ನದ ಒಡವೆಗಳಲ್ಲ ಅಂತ ಶಾಕ್ ಕೊಟ್ಟಿದ್ದಾರೆ. ಇವು ಹಳೆಯ ಒಡವೆ ಅಲ್ಲ ಅಂದ್ಮೇಲೆ ಇದು ಪುರಾತತ್ವ ಇಲಾಖೆಗೆ ಸೇರೋದಿಲ್ಲ ಎಂಬುದು ಅವರ ವಾದ. ಹಾಗಾದ್ರೆ ಈಗ ಇದು ಯಾರಿಗೆ ಸೇರಬೇಕು? ಶನಿವಾರ ಇದನ್ನ ಅಧಿಕಾರಿಗಳಿಗೆ ಒಪ್ಪಿಸಿದಂತ ಕುಟುಂಬದ ಪ್ರಾಮಾಣಿಕತೆ ಹಾಗೂ ನಿಯತ್ತಿನ ನಡೆ ಎಲ್ಲಾ ಕಡೆ ಮೆಚ್ಚುಗೆಯನ್ನ ಪಡೆದಿತ್ತು. ಆದ್ರೆ ಯಾವಾಗ ಅದು ಪುರಾತತ್ವ ಇಲಾಖೆಗೆ ಸೇರಿದ್ದಲ್ಲ ಅಂತ ಅಧಿಕಾರಿಗಳು ಹೇಳಿದ್ರು, ಆಗ ಆ ಕುಟುಂಬದವರು ಹಾಗಾದ್ರೆ ಅದು ನಮ್ದೇನೆ, ನಮ್ಮ ಚಿನ್ನ ನಮ್ಗೆ ವಾಪಸ್ ಕೊಡಿ ಅಂತ ಕೇಳ್ತಿದ್ದಾರೆ. ಅವರ ಜಾಗದಲ್ಲಿ ಸಿಕ್ಕಂತ ಆ ವಸ್ತುಗಳು ಅಥಾರಿಟಿಗೆ ಸೇರಲ್ಲ ಅಂದ್ಮೇಲೆ ಅದು ಖಾಸಗಿ ಸೊತ್ತು ಅಂತ ಡಿಕ್ಲೇರ್ ಮಾಡಬೇಕು ಅಂತ ಚೆಕ್ ಮಾಡದಂತ ಅಧಿಕಾರಿಗಳೇ ಹೇಳ್ತಿದ್ದಾರೆ. ಖಾಸಗಿ ಅಂದ್ಮೇಲೆ ಅದು ಆ ಜಾಗದ ಓನರ್ಗಳಿಗೆ ಸೇರ್ಬೇಕಲ್ವಾ? ಹಾಗಾಗಿನೇ ಈಗ ಕಸ್ತೂರವ ಹಾಗೂ ಆಕೆ ಮಗ ಪ್ರಜ್ವಲ್ ಅದನ್ನ ನಮಗ್ ಕೊಡಿ ಅಂತ ಅಂತಿರೋದು. ಯಾರದ್ದೇ ಜಾಗದಲ್ಲಿ ಆಗ್ಲಿ ಯಾವ್ದಾದ್ರೂ ಭೂಮಿ ಒಳಗೆ ಇಂಥ ವಸ್ತುಗಳು ಸಿಕ್ಕಿದ್ರೆ ಅದನ್ನ ತಕ್ಷಣ ಸರ್ಕಾರಕ್ಕೆ ತಿಳಿಸಬೇಕು ಅನ್ನೋದು ಜನರಲ್ ರೂಲ್ಸ್. ವಿವಿಧ ದೇಶಗಳಲ್ಲಿ ಈ ಬಗ್ಗೆ ಒಂದೊಂದು ಕಾನೂನಿದೆ. USA ನಲ್ಲಿ ಇಂಥವು ಯಾರ ಮನೆಯ ಸಮೀಪ ಸಿಕ್ಕಿದ್ರು ಅವು ಆ ಜಾಗದ ಲ್ಯಾಂಡ್ ಓನರ್ದು ಎಂಬ ನಿಯಮ ಇದೆ. ನಮ್ಮಲ್ಲಿ ಏನ್ ರೂಲ್ಸ್ ಇದೆಯೋ ಅದರಂತಾನೆ ಆ ಬಡ ಕುಟುಂಬದವರು ನಡ್ಕೊಂಡಿದ್ದಾರೆ. ಅವರೇನಾದ್ರೂ ಈ ಒಂದು ವಿಷಯವನ್ನ ಗುಟ್ಟಾಗಿಟ್ಟು ಯಾರಿಗೂ ಹೇಳ್ದೆ ಅವರೇ ಅದನ್ನ ಎತ್ತಿಟ್ಕೊಂಡಿದ್ರೆ ಅಥವಾ ಯಾರಿಗಾದ್ರೂ ಗುಟ್ಟಾಗಿ ಅದನ್ನ ಅಕ್ರಮವಾಗಿ ಮಾರೋದಕ್ಕೆ ಟ್ರೈ ಮಾಡಿದ್ರೆ ಅದು ತಪ್ಪು. ಇವತ್ತಿನ ಚಿನ್ನದ ರೇಟ್ನಲ್ಲಿ ಚಿನ್ನ ತಗೊಳ್ಳೋದಕ್ಕೆ ಎಲ್ರಿಗೂ ಸುಲಭ ಅಲ್ಲ. ಅದು ರೇಟ್ ಹೆಚ್ಚಿದಷ್ಟು ಕೂಡ ಅದರ ಮೇಲಿನ ಜನರ ಆಸೆ ಕೂಡ ಹೆಚ್ಚಾಗ್ತಾನೆ ಹೋಗುತ್ತೆ. ಚಿನ್ನ ಅಂದ್ರೆ ಯಾರಿಗೆ ತಾನೆ ಆಸೆ ಇರಲ್ಲ ಹೇಳಿ? ಇವತ್ತು 10 ಗ್ರಾಮ್ ಚಿನ್ನ ಹತ್ತತ್ರ 1.5 ಲಕ್ಷದಷ್ಟು ಆಗಿದೆ. ಬಿಟ್ರೆ ಕೆಲವೇ ದಿನಗಳಲ್ಲಿ ಅದು 2 ಲಕ್ಷವನ್ನು ಕೂಡ ದಾಟ್ಬಹುದು, 10 ಲಕ್ಷಕ್ಕೂ ಜಂಪ್ ಆಗಬಹುದು. ಈ ಚಿನ್ನ ಭೂಮಿಯಲ್ಲಿ ಸಿಗುವಂತ ಅತಿ ಅಪರೂಪದ ವಸ್ತು. ಅದರ ಪ್ರಮಾಣ ಭೂಮಿಯಲ್ಲಿ ತುಂಬಾ ಕಮ್ಮಿ ಇರೋದ್ರಿಂದನೇ ಅದಕ್ಕೆ ಈ ಒಂದು ರೇಟ್. ಅದು ಎಲ್ಲಂದ್ರಲ್ಲಿ ಸಿಗೋ ಹಾಗಿದ್ರೆ ರೇಟ್ ತುಂಬಾ ದುಬಾರಿ ಆಗ್ತಿರ್ಲಿಲ್ಲ. ಹೀಗಿದ್ರು ಕೂಡ ಸಿಕ್ತಂತ ಚಿನ್ನವನ್ನ ಆ ಕುಟುಂಬ ನಿಷ್ಠೆಯಿಂದ ಅಧಿಕಾರಿಗಳಿಗೆ ಒಪ್ಸಿರೋದು ಮೆಚ್ಚುವಂತ ಕೆಲಸನೇ. ಕೈಗೆ ಸಿಕ್ಕಂತ ಚಿನ್ನವನ್ನ ವಾಪಸ್ ಮಾಡೋದಕ್ಕೆ ಅವರೇನು ಆಗರ್ಭ ಸಿರಿವಂತರಲ್ಲ. ಅವ್ರ ಮನೆಯಲ್ಲಿ ಬಡತನ ಹಾಸಿ ಹೊತ್ಕೊಳ್ಳೋಷ್ಟಿದೆ. ಇವರು ಪ್ರಾಮಾಣಿಕವಾಗಿ ಅದನ್ನ ತಂದು ಒಪ್ಸಿದಕ್ಕಾಗಿ ಜಿಲ್ಲಾಡಳಿತ ಅವ್ರಿಗೆ ಶಾಲನ ಹೊತ್ಸಿ ಹಾರ ಹಾಕಿ ಸನ್ಮಾನ ಕೂಡ ಮಾಡಿದೆ.
ಈಗ ಒಡವೆ ನಮ್ದಲ್ಲ, ಅದು ಅವರದೇ ಅಂತ ಅಧಿಕಾರಿಗಳು ಹೇಳಿರೋದ್ರಿಂದ ಅದು ನಮ್ಮ ಅಜ್ಜ ಮುತ್ತಜ್ಜ ಅಡಗಿಸಿಟ್ಟಂತ ನಮ್ಮದೇ ಆಭರಣ ಅಷ್ಟೇ. ಅದನ್ನು ನಾವು ಇಷ್ಟು ದಿವಸ ಮರ್ತಿದ್ವಿ, ಅದನ್ನ ನಮ್ ಕೊಡಿ, ಮನೆ ಕಟ್ಟೋದಕ್ಕೆ ನಮ್ಗೆ ಸಹಾಯವಾಗುತ್ತೆ ಅಂತ ಕುಟುಂಬದ ಹಿರಿಯರಾದಂತ ಗಂಗವ್ವ ಬಸವರಾಜ್ ಮಾಧ್ಯಮಗಳ ಮೂಲಕ ಕೇಳ್ಕೊಂಡಿದ್ದಾರೆ. ಚಿನ್ನದ ನಾಣ್ಯಗಳು ನಮ್ಗೇನಾದ್ರೂ ಅಲ್ಲಿ ಸಿಕ್ಕಿದ್ರೆ ಅವುಗಳ ಹಿಂದಿನ ಇತಿಹಾಸ ತಿಳಿಯೋದಕ್ಕೆ ಸಾಧ್ಯ ಆಗ್ತಿತ್ತು. ಆದ್ರೆ ಶನಿವಾರ ಇಲ್ಲಿ ಸಿಕ್ಕಂತ ತಾಮ್ರದ ಚೆಂಬಿನಲ್ಲಿ ಇದ್ದಂತ ಆ ಚಿನ್ನಾಭರಣಗಳು ಮುರಿದು ಹೋಗಿವೆ. ಆಗೆಲ್ಲ ಇಲ್ಲಿ ಊರ ಹಿರಿಯರು ಅವ್ರ ಬಳಿ ಇದ್ದಂತ ಒಡವೆಗಳನ್ನ ಸುರಕ್ಷತೆ ದೃಷ್ಟಿಯಿಂದ ಕೆಳಗೆ, ಅಂದ್ರೆ ಭೂಮಿಯ ಕೆಳಗೆ ಹೂತಾಕ್ತಾ ಇದ್ರು. ಹಾಗಾಗಿ ಇವು ಕೂಡ ಅಂತದ್ದೇ ಒಡವೆಗಳೇ ಹೊರತು ಯಾವುದೇ ನಿಧಿ ಅಲ್ಲ ಅಂತ ಇಲಾಖೆಯ ಧಾರವಾಡದ ವಲಯದ ಅಧೀಕ್ಷಕರಾದಂತ ರಮೇಶ್ ಮೂಲಿಯವರು ತಿಳಿಸಿದ್ದಾರೆ. ಇವರ ಈ ಅಭಿಪ್ರಾಯ ಈಗ ಸಾಕಷ್ಟು ವಿವಾದ ಹಾಗೂ ಚರ್ಚೆಯನ್ನ ಸೃಷ್ಟಿ ಮಾಡಿದೆ. ಈ ಒಂದು ಮಾತನ್ನ ಕುಟುಂಬ ಅಥವಾ ಬೇರೆ ಯಾವುದೇ ಸಾಮಾನ್ಯ ಜನ ಹೇಳಿದ್ರೆ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳುವಂತ ಜರೂರತ್ ಇರಲಿಲ್ಲ. ಪರಿಶೋಧಕರು ಹೀಗೆ ಹೇಳುವಾಗ ಈಗೇನ್ ಮಾಡೋದು ಎಂಬ ಯೋಚನೆ ಸರ್ಕಾರಕ್ಕೆ ಆವರಿಸಿದೆ. ಇದು ಸಿಕ್ಕ ನಂತರ ಇದರ ವರದಿಯನ್ನ ಜಿಲ್ಲಾಡಳಿತಕ್ಕೆ ಸೇರಿದಂತ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಎಚ್ ಕೆ ಪಾಟೀಲ್ ಅವರಿಗೆ ಕೊಡಲಾಗಿತ್ತು. ಈ ಒಂದು ಸುದ್ದಿ ಸಿಎಂ ರವರ ಬಳಿಗೂ ಹೋದಾಗ ಅವರು ಸಿಕ್ಕಿರುವಂತಹ ಎಲ್ಲ ಆಭರಣಗಳನ್ನು ಕೂಡ ತೆಗೆದಿಟ್ಟಿರಿ. ಜಿಲ್ಲಾ ಉಸ್ತುವಾರಿ ಸಚಿವರು ಬಂದ ನಂತರ ಅದನ್ನ ಅವ್ರಿಗೆ ತೋರಿಸಿ ಅವರು ಅದ್ರ ಬಗ್ಗೆ ತಮ್ಮ ರಿಪೋರ್ಟ್ ಅನ್ನ ಕೊಡ್ಲಿ ಅಂತ ಸಲಹೆಯನ್ನ ಕೊಟ್ಟಿದ್ರು. ಒಡವೆಗಳು ಹಾಗೂ ಚಿನ್ನಾಭರಣ ಸಿಕ್ಕಂತ ಸ್ಥಳ ಈಗ ಗದಗ್ ಜಿಲ್ಲಾಡಳಿತದ ಸುಪರ್ದಿಯಲ್ಲಿದೆ. ಆ ಒಂದು ಜಾಗದಲ್ಲಿ ಇನ್ನೂ ಕೂಡ ಹೆಚ್ಚಿನದು ಏನಾದರೂ ಸಿಗಬಹುದು ಅಂತ ಜಿಲ್ಲಾಡಳಿತ ಜನರ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಿದೆ. ಅವರ ಸರ್ವೆ ಹಾಗೂ ಉತ್ಖನನ ಕೆಲಸಗಳು ಮುಗಿಯುವವರೆಗೂ ಈಗ ಆ ಕುಟುಂಬ ಅಲ್ಲಿ ತಮ್ಮ ಮನೆ ಕೆಲಸವನ್ನ ಮುಂದುವರಿಸೋ ಹಾಗಿಲ್ಲ. ಈ ಒಂದು ಪ್ರದೇಶವನ್ನ ಹಿಂದೆ ಚಿನ್ನದ ನಾಣ್ಯಗಳನ್ನ ತಯಾರು ಮಾಡುವಂತ ಟಂಕಶಾಲೆ ಅಂತಲೂ ಕೂಡ ಗುರುತಿಸಲಾಗಿದೆ. ಹಾಗಾಗಿ ರಾಜ ಮಹಾರಾಜರ ಕಾಲದ ಕೆಲ ಅವಶೇಷಗಳು ಮತ್ತು ನೂರಾರು ಬಾವಿಗಳು ಇಲ್ಲಿದ್ದರ ಬಗ್ಗೆ ದಾಖಲೆಗಳಿವೆ. ಇದೇ ಕಾರಣಕ್ಕೆ ನಿಧಿ ಸಿಕ್ಕಂತ ಜಾಗವನ್ನ ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟು ಅವರ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ರಾಜ್ಯ ಸರ್ಕಾರ ಕೂಡ ಈ ಒಂದು ಪ್ರದೇಶದಲ್ಲಿ ಉತ್ಖನನ ಕಾರ್ಯ ಪ್ರಾರಂಭಿಸೋದಕ್ಕೆ ಎಲ್ಲಾ ತರಹದ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದು ಮುಂಬರುವಂತ ದಿನಗಳಲ್ಲಿ ಉತ್ಖನನ ಕಾರ್ಯ ನಡೆಯಲಿದೆ. ಇದರಿಂದಾಗಿ ಆ ಗ್ರಾಮದ ಇತಿಹಾಸದ ಕುರಿತು ಇನ್ನಷ್ಟು ಮಹತ್ತರ ಅಂಶಗಳು ಹೊರಬರುವಂತ ಸಾಧ್ಯತೆ ಕೂಡ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ವೀಕ್ಷಕರೇ, ಅಲ್ಲಿ ಏನೇ ಸಿಗ್ಬಹುದು ಅಥವಾ ಸಿಗದೇನೆ ಹೋಗಬಹುದು, ಆದ್ರೆ ಸರ್ಕಾರ ಮಾತ್ರ ಪ್ರಾಮಾಣಿಕತೆ ಮೆರೆದಂತ ಆ ಬಡ ಕುಟುಂಬವನ್ನ ಯಾವ ಕಾರಣಕ್ಕೂ ಕೂಡ ಕಡೆಗಣಿಸಬಾರದು. ಆ ಚಿನ್ನ ಇತಿಹಾಸಕ್ಕೆ ಸೇರಿಲ್ಲ ಅಂದ್ರೆ ಅದನ್ನ ಅವ್ರಿಗೆ ಕೊಡ್ಲಿ, ಇಲ್ಲಾಂದ್ರೆ ಅವ್ರಿಗೆ ಮನೆ ಕಟ್ಕೊಳ್ಳೋದಕ್ಕೆ ಒಂದಷ್ಟು ಹಣದ ಸಹಾಯ ಮಾಡ್ಲಿ. ಬೇರೆಯವರ ಚಿನ್ನದ ಸರ ಕದ್ದು ಹಾಗೂ ಜ್ಯುವೆಲರಿ ಶಾಪ್ಗೆ ನುಗ್ಗಿ ಕಳ್ತನ ಮಾಡುವಂತ ಈಗಿನ ಹಲವರ ನಡುವೆ ಬಡತನ ಇದ್ರೂ ಕೂಡ ನಿಯತ್ತನ್ನ ತೋರಿಸ್ತಂತ ಈ ಜನ ತುಂಬಾ ಅಪರೂಪ ಅಲ್ವಾ? ಅವ್ರಿಗೆ ತಾಮ್ರದ ಮಡಿಕೆಯಲ್ಲಿ ಸಿಕ್ಕಿರುವಂತ ಆ ವಸ್ತುಗಳು ಕೂಡ ತುಂಬಾ ಕುತೂಹಲ ಉಂಟುಮಾಡಿದ್ದಾವೆ. ಅದರಲ್ಲಿ ಸರ, ರಂಧ್ರಗಳು ಇರುವಂತ ಕಾಯಿನ್ ಮಾದರಿಯ ತೆಳು ಬಿಲ್ಲೆಗಳು, ನಾಗಲಿಂಗದಂತೆ ಇರುವಂತ ಸಣ್ಣ ವಿಗ್ರಹ, ಉಂಗುರ ಮುಂತಾದ ವಸ್ತುಗಳು. ಸದ್ಯಕ್ಕೆ ಇದೆಲ್ಲದರ ಮೌಲ್ಯ ಈಗ 65 ಲಕ್ಷ ರೂಪಾಯಿ ಅಂತ ಹೇಳಲಾಗ್ತಿದೆ. ಅಯ್ಯೋ, ಅದೇನ್ ದೊಡ್ಡ ವಿಷಯ ಬಿಡಿ ಸ್ವಾಮಿ, ನಮ್ಮೂರಿನ ಮಹತ್ವನೇ ಅಂತದ್ದು. ಇಲ್ಲಿ ಎಲ್ಲೇ ನೀವು ಆಗೋದ್ರೂ ಕೂಡ ನಿಮ್ಗೆ ಚಿನ್ನ ಕಾಣಿಸುತ್ತೆ. ಮಳೆ ಬಂದ್ರೆ ಸಾಕು, ನಮ್ಮ ಲಕ್ಕುಂಡಿಯಲ್ಲಿ ಆಗೆಲ್ಲ ಎಲ್ಲಂದ್ರಲ್ಲಿ ಮಣ್ಣು ಸವೆತ ಆದಾಗ ಚಿನ್ನ ಸಿಕ್ತಿತ್ತು. ಅಲ್ಲಿ ಈಗ ಸಿಕ್ಕಿರುವಂತ ವಸ್ತುಗಳು ನಿಧಿ ಏನಲ್ಲ, ಊರ ಗ್ರಾಮದ ಜನರಿಗೆ ಅವು ಸೇರಿವೆ ಅಂತ ಅದೇ ಊರಿನ ಮುಖ್ಯಸ್ಥರಾದಂತ ಈರಪ್ಪ ಕಣ್ವಿ ಅನ್ನೋರು ಹೇಳಿದ್ದಾರೆ. ಒಟ್ನಲ್ಲಿ ನಿಧಿ ಅಥವಾ ಚಿನ್ನಾಭರಣ ಸಿಕ್ಕಂತ ಈ ಒಂದು ಜಾಗ ಒಂದು ರೀತಿಯ ಟೂರಿಸ್ಟ್ ಜಾಗವಾಗಿ ಬದಲಾಗಿದೆ. ಜನರ ಗುಂಪು ಕುತೂಹಲದಿಂದ ಅದನ್ನ ನೋಡೋದಕ್ಕೆ ಸೇರ್ತಿದ್ದಾರೆ. ಒಟ್ನಲ್ಲಿ ಈಗ ಲಕ್ಕುಂಡಿಯಲ್ಲಿ ಸಿಕ್ಕಂತ ಈ ಚಿನ್ನಾಭರಣಗಳು ಇತಿಹಾಸದ ಯಾವ ರಹಸ್ಯ ಸತ್ಯವನ್ನ ಹೊರಹಾಕೋದಿಕ್ಕೆ ರೆಡಿಯಾಗಿದ್ದಾವೆ ಅಂತ ನಾವು ಕಾದು ನೋಡ್ಬೇಕಿದೆ. ವೀಕ್ಷಕರೇ, ಇದಿಷ್ಟು ಈ ಲಕ್ಕುಂಡಿಯಲ್ಲಿ ಸಿಕ್ಕಂತ ಚಿನ್ನಾಭರಣದ ಕತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಮತ್ತೆ ಆ ಒಡವೆಗಳನ್ನ ಸರ್ಕಾರ ಏನ್ ಮಾಡಬೇಕು, ಅದನ್ನ ಅವ್ರಿಗೆ ವಾಪಸ್ ಕೊಡಬೇಕಾ ಅಥವಾ ಹಣದ ರೂಪದಲ್ಲಿ ಅವ್ರಿಗೆ ಅದನ್ನ ಕೊಡಬೇಕಾ ಅನ್ನೋದನ್ನ ಕಮೆಂಟ್ನ ಮೂಲಕ ನೀವೇನೆ ತಿಳಿಸಿ. ನಮಸ್ಕಾರ.